ಇದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ನೋಡಲೇಬೇಕಾದಂತಹ ಮಸ್ಟ್ ಸ್ಟೋರಿ. ಇಂದಿರಾ ಕ್ಯಾಂಟೀನ್ನಲ್ಲಿ ನಡೀತಿದೆ ರಾಜ ರಾಣಿ ಎಕ್ಕ ಆಟ. ಇದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ನೋಡಲೇಬೇಕಾದಂತಹ ಸ್ಟೋರಿ. ಇಂದಿರಾ ಕ್ಯಾಂಟೀನ್ ಇಸ್ಪೀಟ್ ಅಡ್ಡೆ ಮಾಡಿಕೊಂಡ ದುರಾಳರು, ಕೆಲಸಗಾರರು, ಸ್ಥಳೀಯರಿಂದ ಇಂದಿರಾ ಕ್ಯಾಂಟೀನ್ ಜೂಜು ಅಡ್ಡೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್, ನಗರಸಭೆ ಕಚೇರಿಯಿಂದ ಕೂಗಳತೆ ದೂರದ ಇಂದಿರಾ ಕ್ಯಾಂಟೀನ್, ಬಡವರ ಹೊಟ್ಟೆಗೆ ಅನ್ನ ಹಾಕೋ ಇಂದಿರಾ ಕ್ಯಾಂಟೀನ್ನೇ ಇಸ್ಪೀಟ್ ದಂಧೆ ಆಗಿದೆ. ಈಗ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯನ್ನೇ ಮಣ್ಣು ಮಾಡಿತ್ತ ಈ ಘಟನೆ. ಇದು ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರು ನೋಡಲೇಬೇಕಾದಂತಹ ಸ್ಟೋರಿ. ಇಂದಿರಾ ಕ್ಯಾಂಟೀನ್ ಅಂತ ಹೇಳಿದ್ರೆ ಬಡವರಿಗೆ ಹೊಟ್ಟೆ ತುಂಬಿಸುವಂತಹ ಕ್ಯಾಂಟೀನು ಇಂದಿರಾ ಕ್ಯಾಂಟೀನ್. ಆದರೆ ಈಗ ಇಂದಿರಾ ಕ್ಯಾಂಟೀನ್ನಲ್ಲಿ ಜೂಜು ನಡೀತಾ ಇದೆ, ಜೂಜಿನ ಅಡ್ಡೆ ಆಗಿದೆ. ಕೆಲಸಗಾರರು ಸ್ಥಳೀಯರಿಂದ ಇಸ್ಪೀಟ್ ಆಟವನ್ನು ಆಡ್ತಾರೆ. ರಾಜ ರಾಣಿ ಎಕ್ಕ ಎಲ್ಲವೂ ಬರುತ್ತೆ. ಸೊ ನೋಡಿ, ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಇಸ್ಪೀಟ್ನ ಹೇಗೆ ಆಡ್ತಿದ್ದಾರೆ ಅಂತ. ಈ ಒಂದು ಘಟನೆ ನಡೆದಿರೋದು ಚಿತ್ರದುರ್ಗದಲ್ಲಿ ನಡೆದಿರೋದು. ಸೊ ಇಂದಿರಾ ಕ್ಯಾಂಟೀನನ್ನೇ ಇಸ್ಪೀಟ್ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಲ್ಲಿರುವಂತಹ ಕೆಲಸಗಾರರು, ಸ್ಥಳೀಯರು ಎಲ್ಲರಿಂದನೂ ಕೂಡ ಅಲ್ಲಿ ಇಂದಿರಾ ಕ್ಯಾಂಟೀನ್ ಒಳಗಡೆ ಕುತ್ಕೊಳ್ತಾರೆ, ಇಸ್ಪೀಟ್ ಆಡ್ತಾರೆ. ಸೊ ಅದೊಂಥರ ಜೂಜು ಅಡ್ಡೆ ಅಂತ ಹೇಳ್ಬೋದು. ಚಿತ್ರದುರ್ಗದ ಪ್ರವಾಸಿ ಮಂದಿರದ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನು. ಸೊ ಇದೇ ಇಂದಿರಾ ಕ್ಯಾಂಟೀನ್ನಲ್ಲಿ ಒಳಗಡೆ ಕುತ್ಕೊಂಡು ಏನೋ ಹೋಟೆಲಲ್ಲಿ ಅಡುಗೆ ಮಾಡಿ ಬಡವರ ಹೊಟ್ಟೆಗೆ ಹಾಕಬೇಕು ಅಂತಿದ್ರೆ ಇಲ್ಲಿ ಇಸ್ಪೀಟ್ ಆಡಿಕೊಂಡು ಅವರ ಹೊಟ್ಟೆಗೆ ಹಾಕ್ಕೊಳ್ತಿದ್ದಾರೆ. ಚಿತ್ರದುರ್ಗ ಅಂದ್ರೆ ಕಲ್ಲಿನ ಕೋಟೆ ಅಂತಾರೆ. ಇಂತಹ ತಾಣದಲ್ಲಿ ಇವತ್ತು ಇಸ್ಪೀಟಿನಗಳ ಅಡ್ಡೆ ಆಗ್ತಕ್ಕಂಥದ್ದು. ಏನು ಇವತ್ತು ಇಂದಿರಾ ಕ್ಯಾಂಟ್ನಲ್ಲಿ ಏನು ಇಸ್ಪೀಟ್ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ವಿಡಿಯೋ ಕ್ಲಿಪ್ಪಲ್ಲಿ ನೋಡ್ತಂಥ ಸಂದರ್ಭದಲ್ಲಿ ಅವರು ಪಾಪ ಟೈಮ್ ಪಾಸ್ ಆಡಿದ್ರು, ಇನ್ನೊಂದು ಆಡಿದ್ರು, ಅದೆಲ್ಲ ಸೆಕೆಂಡ್ರಿ. ಅದು ಇಂದಿರಾ ಕ್ಯಾಂಟೀನಲ್ಲಿ ಆಗಿರ್ತಕ್ಕಂಥದ್ದು ಬಹಳ ದುರಂತವಾಗಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಅಂತಂದರೆ ಆ ಇಂದಿರಾ ಕ್ಯಾಂಟೀನ್ ಇರ್ತಕ್ಕಂಥದ್ದು ಯಾವುದಲ್ಲಿ ಅಂದರೆ ಒಂದು ಕೂಗಿದೆ ಸಾಕು ನಗರ ಪೊಲೀಸ್ ಠಾಣೆ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಜೋರ ಕೂಗಿದೆ ಸಾಕು SP ಅವರ ಮನೆ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಹಿಂಭಾಗ ನೋಡಿದರೆ IB ಇದೆ, ನಗರಸಭೆ ಇದೆ, ಆಮೇಲೆ ಸಾರ್ವಜನಿಕರು ಬರುವುದರ ಜೊತೆಗೆ ಉತ್ತಮವಾದಂಥ ಅಧಿಕಾರಿಗಳು ಗಳ ತಾಣವಾಗಿದೆ. ಅಂತಹ ಜಾಗದಲ್ಲಿ ತಾಲೂಕು ಆಫೀಸ್ ಇದೆ. ಇಲ್ಲಿ ಅಂತಹ ತಾಣದಲ್ಲಿ ಇವತ್ತು ಇಸ್ಪೀಟ್ ಆಡ್ತಾ ಇದ್ದಾರೆ ಅಂತಂದರೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತಕ್ಕಂಥದ್ದು ತಾವು ಸಹ ನೋಡಬೇಕಾಗಿದೆ. ಈ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರು ಜ್ಞಾನಿಗಳು, ತತ್ವಜ್ಞಾನಿಗಳು, ಅದರಲ್ಲೂ ಸಹ ಯಾವುದೇ ವಿಚಾರಗಳು ಬಂದರೂ ಸಹ ಸಡನ್ಲಿ ರಿಯಾಕ್ಷನ್ ಕೊಡುವಂಥ ನಮ್ಮ ಗೃಹ ಸಚಿವರು ಆಗಿರ್ತಕ್ಕಂಥವ್ರು ಈ ಕೂಡಲೇ ಜಿಲ್ಲೆಯಲ್ಲಿ ಏನು ಇಸ್ಪೀಟ್ಗಳ ತಾಣ ಆಗಿರ್ತಕ್ಕಂಥದ್ದನ್ನ ಈ ಕೂಡಲೇ ಅದನ್ನು ಸರಿಪಡಿಸಿ ಎಷ್ಟೋ ಕುಟುಂಬಗಳನ್ನು ನಿರ್ವಹಣೆ ಮಾಡುವಂಥ ನಿಟ್ಟಲ್ಲಿ ತಾವುಗಳು ಮುಂಜಾಗ್ರತೆ ಆಗಬೇಕು. ಈ ಕೂಡಲೇ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರು ತಾವು ಚಿತ್ರದುರ್ಗದ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಂತ ಹೇಳ್ಬಿಟ್ಟು ನಾನು ಒತ್ತಾಯಿಸ್ತಾ ಇದ್ದೀನಿ. ಸುಮ್ಮನಿರ್ರಿ ಸರ್, ನಿಂತ್ಕೊಳ್ಳಪ್ಪ, ಎಲ್ಲಿ ಹೋಗ್ತೀಯ? ಎಲ್ಲರೂ ಮುಖದ ಮನೆಗೆ ಪೊಲೀಸ್ ಹುಡುಕೊಂಬರ್ತಾರೆ. ಇನ್ನೇನು ಏನಂತ ತಿಳ್ಕೊಂಡಿದ್ದೀರಿ ನೀವು? ಏನು ಕೆಲಸ ಮಾಡ್ತಿದ್ದೀವಿ? ಎಲ್ಲಿ? ಇಲ್ಲೇ ಬಟ್ಟೆ ಕೆಲಸ ಸರ್ ಬಾಕ್ಲಾಕ್ರಿ ಸರ್, ಟೌನ್ ಪೊಲೀಸ್ರಿಗೆ ಫೋನ್ ಮಾಡಿ ಸರ್. ಕುತ್ಕೊಳ್ರಲ್ಲ, ಎಲ್ಲಿ ಹೋಗ್ಬೇಡ್ರಿ, ಎಲ್ಲೋರು ಹಿಡ್ಕೊಂಬರ್ತಾರೆ ನಿಮ್ಮನ್ನು ಪೊಲೀಸರು. ಟೌನ್ ಪೊಲೀಸರಿಗೆ ಫೋನ್ ಮಾಡಿ ಸರ್. ಸರ್ ಮ್ಯಾನೇಜರಾ ನೀವು? ಮ್ಯಾನೇಜರ್ ಸರ್, ಏನು ಮಾಡ್ತೀರಿ ಇಲ್ಲಿ? ಮ್ಯಾನೇಜ್ಮೆಂಟಾ? ಏನು ಇಸ್ಪೀಟ್ ಮ್ಯಾನೇಜ್ಮೆಂಟಾ? ಮತ್ತೇನಿದು? ನಾನು ಇವತ್ತೇ ನೋಡ್ತಾ ಇರೋದು. ಸುಮ್ಮನಿರ್ರಿ ಸರ್, ನಿಂತ್ಕೊಳ್ಳಪ್ಪ, ಎಲ್ಲಿ ಹೋಗ್ತೀಯ? ಎಲ್ಲರೂ ಮುಖದ ಮನೆಗೆ ಪೊಲೀಸ್ ಹುಡುಕೊಂಬರ್ತಾರೆ. ಇಂದಿರಾ ಕ್ಯಾಂಟೀನ್, ಚಿತ್ರದುರ್ಗದಲ್ಲಿರುವಂತಹ ಇಂದಿರಾ ಕ್ಯಾಂಟೀನಲ್ಲಿ ಬಡವರ ಹೊಟ್ಟೆ ತುಂಬಿಸ್ಬೇಕು, ಆದರೆ ಅಲ್ಲಿ ಇಸ್ಪೀಟ್ ದೊಡ್ಡ ದಂಧೆನೇ ನಡೀತಾ ಇದೆ. ಸೊ ಹೋಟೆಲಲ್ಲಿ ಇಸ್ಪೀಟ್ ಅಡ್ಡ ಮಾಡ್ಕೊಂಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಅಲ್ಲಿರುವಂತಹ ಕೆಲಸಗಾರ, ಇಂದಿರಾ ಕ್ಯಾಂಟೀನಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು, ಸ್ಥಳೀಯರು, ಅಲ್ಲಿರುವಂಥವರೇ ಅಲ್ಲಿ ಇಸ್ಪೀಟನ್ನು ಆಡಿ ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರಬಹುದು, ಪ್ರಿಯಾಂಕಾ ಖರ್ಗೆ ಅವರು ತಕ್ಷಣ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ ಅಂತ ಅಲ್ಲಿ ಹೇಳ್ತಾ ಇದ್ರು ಚಿತ್ರದುರ್ಗದ ಲಾಯರು. ಬಟ್ ಇದನ್ನ ಸ್ಟೋರಿನ ನೋಡಲೇಬೇಕು ಪ್ರಿಯಾಂಕಾ ಖರ್ಗೆ ಅವರು, ನೋಡಿಬಿಟ್ಟು ಇದಕ್ಕೆ ಆ್ಯಕ್ಷನ್ ತಗೊಳ್ಳೇಬೇಕು.